hello guys, welcome back to my channel. Good evening, vlog start ಮಾಡೋಣ let's go. ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದಾರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಸೂಪರು. ಆ್ಯಂಡ್ ಇವಾಗ ದೀಪಾವಳಿ ಹಬ್ಬ ಮುಗಿದ ಮೇಲೆ ಸೊ ನೆಕ್ಸ್ಟ್ 1-2-3 ಡೇಸ್ ರಜಾ ಆಯ್ತಲ್ವ, ಹಾಗಾಗಿ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಆನ್ ದ ವೇ ಇದ್ದೀವಿ. ಫಸ್ಟ್ ಟೈಮ್ ಇವಾಗ ಎಲ್ಲರೂ ಸೇರಿ ಹೋಗ್ತಾ ಇರೋದು, ಫುಲ್ ಫ್ಯಾಮಿಲಿ ಅಲ್ಲ. ಬಿಟ್ಟು ಬಂದ್ರೆ ನೋಡು, ಅಯ್ಯೋ ದೇವ್ರಿ, ಅಲ್ಲಿ ಮಟ್ಟ ಬಿಟ್ಟು ಬಂದ್ರೆ ಸೊ ಇಲ್ಲಿಂದ ಒಂದು 3 hours ಎಲ್ಲ ಜರ್ನಿ ಆಗುತ್ತೆ. ಅಂದರೆ ನಾವು ಸ್ವಲ್ಪ ಬೇರೆ ಕಡೆ ಎಲ್ಲ ಹೋಗೋದಿತ್ತು, ಹಾಗಾಗಿ ಇಲ್ಲಿ ಸಂಜೆ 4 ಗಂಟೆ ಎಲ್ಲ ಈ ರೀತಿ ಆಗಿತ್ತು ಟೈಮು. ಅವಾಗ ಬಂದ್ವಿ. ಆ್ಯಕ್ಚುಲಿ ಬೆಳಗ್ಗೆ ಬೇಗ ಅಂದ್ಕೊಂಡೆ, ಸ್ವಲ್ಪ ಬರೋಕ್ಕೆ ಲೇಟ್ ಆಯಿತು. ಬೇರೆ ಕಡೆ ಊರಿಗೆಲ್ಲ ಹೋಗಿ ಅದಾದಮೇಲೆ ಇಲ್ಲಿಗೆ ಬಂದ್ವಿ. ಸೊ ಇಲ್ಲಿ 4 ಗಂಟೆ ಎಲ್ಲ ಆಗಿತ್ತು, ಸಂಜೆ ಟೈಮ್ ಆಗಿಬಿಟ್ಟಿತ್ತು. ಸೊ ಇಟ್ಸ್ ಓಕೆ. ಬಟ್ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಹಬ್ಬ ಅಲ್ವಾ, ಹಾಗಾಗಿ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದ್ರು. ಹಾಗೆ ದೇವ್ರದ್ದು ಕೂಡ ಅಷ್ಟೇ ಅಲಂಕಾರ ಎಲ್ಲ ಮಾಡಿದ್ರು. ದೀಪಾವಳಿ ಹಬ್ಬ ಇರೋದ್ರಿಂದ ಸ್ವಲ್ಪ ಜನ ಕೂಡ ಇದ್ದರು. ಯೂಸ್ವಲಿ ಜಾಸ್ತಿ ಜನ ಈ ಟೈಮಲ್ಲಿ ಇರೋದಿಲ್ಲ, ಸ್ವಲ್ಪ ಸಂಜೆ ಟೈಮಲ್ಲಿ, ಹಾಗೆ ಸ್ಪೆಷಲ್ ಏನಾದರೂ ಇದ್ದರೆ, ಇವೆಂಟ್ಸ್ ಇದ್ದರೆ ಈ ರೀತಿ ಇರ್ತಾರೆ ಅನಿಸುತ್ತೆ. ಸೊ ಇವಾಗ ವಾಪಸ್ ದರ್ಶನ ಆಯಿತು. ಅಲ್ಲಿ ಅನ್ನ ಪ್ರಸಾದ ಕೂಡ ಸ್ವಲ್ಪ ತಿಂದ್ವಿ. ಅದಾದಮೇಲೆ ಇಲ್ಲೇ ಟೆಂಪಲ್ ಹತ್ರನೇ ಬಜ್ಜಿ ಮಾಡ್ತಾಯಿದ್ರು. ಸೊ ಅಲ್ಲಿ ತೊಗೊಂಡ್ವಿ, ಅದು ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು. ಸೊ ಇಲ್ಲೇ ಬಜ್ಜಿ ಮಾಡ್ತಾಯಿದ್ರು. ಸೊ ಇವಾಗ ನಾವು ಬಜ್ಜಿ ಎಲ್ಲ ತಿಂದು ಅದಾದಮೇಲೆ ಮತ್ತೆ ಇಷ್ಟ ಆಯಿತು ಬಜ್ಜಿ ತುಂಬ. ಸೊ ಹಾಗಾಗಿ ಇನ್ನೊಂದು ಪ್ಲೇಟ್ ತೊಗೊಂಡ್ವಿ. ಇವಾಗ ನಾವು ನಮ್ಮೂರಿಗೆ ಹೋಗಬೇಕು ವಾಪಸ್ಸು. ಸೊ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಅಂದರೆ ಬಾಗಲಕೋಟಲ್ಲಿ ಹೊಸದಾಗಿ ಡಿಮಾರ್ಟ್ ಓಪನ್ ಆಗಿದೆ ಅಂತ ಅಂದರು. ಸೊ ಹಾಗಾಗಿ ಇಲ್ಲಿ ಡಿಮಾರ್ಟ್ಗೆ ಬಂದಿದ್ದೀವಿ. ಸೊ ಲಾಸ್ಟ್ ಟೈಮ್ ನಾವು ಮುಂಬೈಲಿ ಡಿಮಾರ್ಟ್ ಶಾಪಿಂಗ್ ಮಾಡಿದ್ವಿ. ಆ್ಯಂಡ್ ಅದಾದಮೇಲೆ ಇವಾಗ ನಮ್ಮ ಬಾಗಲಕೋಟೆಯಲ್ಲಿ ಡಿಮಾರ್ಟ್ ಓಪನ್ ಮಾಡಿದ್ದಾರೆ. ಆ್ಯಂಡ್ ನೀವು ಕೂಡ ಹೋಗಿ ಬನ್ನಿ. ಆ್ಯಂಡ್ ತುಂಬ ಅಂದರೆ ಏನೋ ಸ್ಪೆಷಲ್ಲಾಗಿ ಎಲ್ಲ ಥರನೂ ಸಿಗುತ್ತೆ, ಮತ್ತು ಕೆಲವೊಂದಕ್ಕೆ ಆಫರ್ ಕೂಡ ಇರುತ್ತೆ. ಸೊ ಹೊರಗಡೆ ಬೇರೆ ಕಡೆಗಿಂತ ಇಲ್ಲಿ ಕಡಿಮೆ ರೇಟ್ ಇರುತ್ತೆ, ಹಾಗಾಗಿ ಇಲ್ಲಿ ತೊಗೊಂಡ್ವಿ. ಸೊ ಹಾಗೆ ಮತ್ತು 10,000 ಬಿಲ್ ಆಯಿತು. ಸೊ ಇವಾಗ ನಾವು ವಾಪಸ್ಸು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 1 hour ಆಗುತ್ತೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ದಾರಿಯಲ್ಲೇ ಅದೇ ಊರಲ್ಲೇ ಸೊ ಊಟ ಮಾಡಬೇಕು ಅಂತ ಹೇಳಿ ಊಟ ಮಾಡಿದ್ವಿ. ಸೊ ಅದಾದಮೇಲೆ ಇವಾಗ ನಾವು ಬಂದ್ವಿ. ಒಂದು 10 ಗಂಟೆ 11 ಗಂಟೆ ಈ ರೀತಿ ಆಗಿತ್ತು. ಸೊ ಬಂದ್ವಿ, ಹಾಗೆ ಕೂತ್ಕೊಂಡಿದ್ದೀವಿ. ಆ್ಯಂಡ್ ಇದು ನೆಕ್ಸ್ಟ್ ಮಾರ್ನಿಂಗ್ ನೋಡಿ ಇಷ್ಟೆಲ್ಲ 10,000 ಇಷ್ಟೆಲ್ಲ ಐಟಮ್ಸ್ ಎಲ್ಲ ತೊಗೊಂಡಿದ್ದೀವಿ. ಸೊ ಹಾಗಾಗಿ 3 ಜನ ಅಂದರೆ 3 ಮನೆಗೂ ಯಾರ್ಯಾರು ಏನೇನು ತೊಗೊಂಡಿದ್ದಾರೆ ಅಂತ ಹೇಳಿ ಡಿವೈಡ್ ಮಾಡಿ ಇಟ್ಕೊತಾ ಇದ್ವಿ. ಬಿಕಾಸ್ ನಾವು ಮತ್ತು ಇವತ್ತೇ ಈವ್ನಿಂಗ್ ಹೋಗಬೇಕಲ್ವ, ಹಾಗಾಗಿ ಸಪ್ರೇಟಾಗಿ ಇಟ್ಕೊಂಡ್ರೆ ಈವ್ನಿಂಗ್ ಹೋಗುವಾಗ ಅಂದರೆ ತೊಗೊಂಡು ಹೋಗ್ಬೋದು ಅಂತ ಹೇಳಿ. ಸೊ ನಾನು ರೇಷನ್ ಎಲ್ಲ ಜಾಸ್ತಿ ಏನು ತೊಗೊಳಿಲ್ಲ. ನಾನು ಕೆಲವೊಂದು ಬಟ್ಟೆಗಳನ್ನು ಅಷ್ಟೇ ತೊಗೊಂಡಿದ್ದು, ರೇಷನ್ ಎಲ್ಲ ನಾನು ಏನೂ ತೊಗೊಂಡಿಲ್ಲ. ಆಮೇಲೆ ಇವಾಗ ಸಾಯಂಕಾಲ ಸ್ವಲ್ಪ ಇನ್ನೂ ಹಬ್ಬ ಇರುತ್ತೆ, ಇನ್ನೂ 4 ದಿನ ಅಂತ ಹೇಳಿ. ಅಂದರೆ ಫಸ್ಟ್ 4 days ಹಬ್ಬ ಅಲ್ವಾ, ಹಾಗಾಗಿ ಇವತ್ತೊಂದು ದಿನ ಪಟಾಕಿ ಎಲ್ಲ ಹಾರಿಸಿ ಸೊ ಅದಾದಮೇಲೆ ನಾವು ನಮ್ಮೂರಿಗೆ ವಾಪಸ್ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಹಾಗಾಗಿ ಸಂಜೆ ಇವಾಗ ಎಲ್ಲರೂ ಸೇರಿ ಪಟಾಕಿ ಹಾರಿಸ್ತಾ ಇದ್ದೀವಿ. ಅದಾದಮೇಲೆ ಸ್ವಲ್ಪ ಲೇಟಾಗಿ ಆಯಿತು ಇವತ್ತು, ಸ್ವಲ್ಪ ಲೇಟಾಗಿ ಊರು ಬಿಟ್ವಿ. ಯೂಸ್ವಲಿ ಯಾವಾಗಲೂ 6 ಗಂಟೆ ಎಲ್ಲ ಅಲ್ಲಿಂದ ಬಿಟ್ಬಿಟ್ಟಿರ್ತೀವಿ. ಇವತ್ತು ಈ ಸತಿ 9 ಗಂಟೆ ಎಲ್ಲ ಆಗಿತ್ತು. ಸೊ 1-3 hours ಆಗುತ್ತೆ. ಸೊ ಹಾಗಾಗಿ ಪರವಾಗಿಲ್ಲ ಅಂತ ಅಂದ್ಕೊಂಡೇ ಊರಿಗೆ ಹೋಗ್ತಾ ಇದ್ದೀವಿ ಇವಾಗ. ಆ್ಯಂಡ್ ಇವಳು ಮಲ್ಕೊಂಡಿದ್ಲು, ಆ ಟೈಮಲ್ಲಿ ಸುಸ್ತಾಗಿ ಮಲ್ಕೊಂಡಿದ್ಲು ಮುಂಚೆನೇ. ಸೊ ಹೇಳಲ್ಲ ಇವಳು, ಅಂದರೆ ಮಮ್ಮಿ ಬೇಕು ಅಂತ ಹೇಳಿ ಅಳಲ್ಲ ಅಂತ ಅಂದ್ಕೊಂಡೆ ಕರ್ಕೊಂಡು ಹೋಗ್ತಾ ಇದ್ವಿ. ಒಂದು 1 hour ಜರ್ನಿ ಆಯಿತು. ಅದಾದಮೇಲೆ ಎದ್ಲು. ಸೊ ಶಾಕ್ ಆಯಿತು, ಎಲ್ಲಿದ್ದಾಳೆ, ಕಾರಲ್ಲಿ ಕೂತ್ಕೊಂಡು ಆ ಕಡೆ ನೋಡ್ತಾ ಯಾರೂ ಇರಲಿಲ್ಲ. ಸೊ ಹಂಗಾಗಿ ಮಮ್ಮಿ ಅಂತ ಸ್ವಲ್ಪ ಹೊತ್ತು ಅಂದರೆ ಮಮ್ಮಿ ಬೇಕು ಅಂತ ಆಟ ಮಾಡ್ತಾ ಇದ್ಲು. ಸೊ ಆದರೂ ನಾನು ಏನು ಮಾತಾಡ್ತೀನೋ ಅದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ಲು. ಹಿಂದಿನ ಕಾರಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿ ಇನ್ನೂ ಸಮಾಧಾನ ಮಾಡಿ ಸ್ವಲ್ಪ ಹೊತ್ತು ಕೂಡಿಸ್ಕೊಂಡೆ. ಸೊ ಇವಾಗ ಓಕೆ ಅಂತ ಹೇಳ್ತಿದ್ದಾಳೆ. ಆದರೂ ಅವಾಗವಾಗ ಮಮ್ಮಿ ಅಂತ ಹೇಳಿ ಅಂತಾನೇ ಇದ್ಲು. ಸೊ ಇದು ನೋಡಿ ಆನಿಯನ್ ಗಾಡಿ. ನಾವು ಪ್ರತಿ ಸತಿ ನಮ್ಮ ಜೊತೆ ನಾವು ಊರಿಗೆ ಹೋಗ್ಬೇಕಾದ್ರೆ ಇದು ನಮಗೆ ಕಾಣಿಸುತ್ತೆ ಆನಿಯನ್ ಗಾಡಿ.
ಸೊ ಇವಾಗ ಮನೆಗೆ ಬಂದ್ವಿ. ನೈಟ್ 12 ತಗೊಂಡಿಲಿಕ್ಕೆ ಮಗನ ಚಿನ್ನಿ ಮಗನ. ಸೊ ಅದಾದ ನೆಕ್ಸ್ಟ್ ಡೇ ನಾವು ಮತ್ತೆ ಅಗೇನ್ ಶಾಪಿಂಗ್ ಅಂತ ಹೋಗ್ತಾ ಇದ್ವಿ. ಬಿಕಾಸ್ ಒಂದು ಶರ್ಟ್ ತೊಗೊಂಡಿದ್ವಿ, ಟೀ ಶರ್ಟು. ಸೊ ಸೈಜ್ ಕರೆಕ್ಟ್ ಇರಲಿಲ್ಲ, ಹಾಗಾಗಿ ಜುಡಿಯೋಗೆ ಬಂದಿದ್ದೀವಿ ಇವಾಗ. ಸೊ ಹಾಗಾಗಿ ಅವರು ಅಲ್ಲಿ ಚೇಂಜ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವಳು ಇಲ್ಲಿ ತನಗೆ ಯಾವ್ದು ಬೇಕೋ ಅದನ್ನು ಪರ್ಚೇಸ್ ಮಾಡ್ತಾ ಇದ್ದಾಳೆ. ಸೊ ತುಂಬ ಓಡಾಡಿ ಪರ್ಚೇಸ್ ಮಾಡ್ತಾಳೆ. ಶಾಪಿಂಗ್ ಬಂದರೆ ಸಾಕು, ಅವಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೆಲ್ಲ ಪಿಕ್ ಮಾಡಿ ತೊಗೊತಾ ಇರ್ತಾಳೆ. ಹಾಗೆ ಸೊ ಇಷ್ಟ ಆದರೆ ಅಂತೂ ಅದನ್ನು ಬಿಡೋದಿಲ್ಲ, ಅದನ್ನು ತೊಗೊಂಡು ಕಾರ್ಟಲ್ಲಿ ಹಾಕ್ತಿರ್ತಾಳೆ. ಸೊ ಬಿಲ್ ಮಾಡಿ ಮತ್ತೆ ತೊಗೊಂಡು ಬರ್ತೀವಿ. ಹಾಗೆ ಅವಳಿಗೆ ಎಷ್ಟು ತಿರುಗಾಡಿದ್ರೂ ಸಾಲೋದೇ ಇಲ್ಲ. ಮತ್ತು ನೈಟ್ ವಾಕ್ ಕೂಡ ಹೋದ್ವಿ. ಸೊ ಒಂದು 1 ಅವರ್, ಹಾಫ್ ಆನ್ ಅವರ್ ವಾಕ್ ಹೋಗಿದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ನಿಮಗೆಲ್ಲರೂ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೆ ಸಿಗ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.